Hello everyone, I am Santosh. Today we are going to discuss the next topic in the data structures class. Okay, ಲಾಸ್ಟ್ ಕ್ಲಾಸ್ನಲ್ಲಿ ನಾವು CLOC ಫಂಕ್ಷನ್ ಅಂದರೆ ಏನು ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಅದ್ರ ಮೇಲೆ ಒಂದು ಸಿಂಪಲ್ ಪ್ರೋಗ್ರಾಮ್ ಅನ್ನ ಬರೆಯೋಣ. ಓಕೆ, ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಡೈನಾಮಿಕ್ ಮೆಮರಿ ಅಲೋಕೇಶನ್ ಯೂಸಿಂಗ್ CLOC ಫಂಕ್ಷನ್. ಓಕೆ, ಇವನ್ ಮೆಲಾಕ್ ಫಂಕ್ಷನ್ ನಲ್ಲಿನೂ ಕೂಡ ನಾವು ಒಂದು ಕೋಡ್ ಬರೆದಿದ್ವಿ. ಅದೇ ತರ CLOC ಫಂಕ್ಷನ್ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿ ಕೋಡ್ ಬರೆಯೋಣ ಅಂತ. ಓಕೆ, let us write the common thing, that is hash include stdio.h, and whenever you are using dynamic memory allocation functions, ಅವಾಗ ಏನು ಮಾಡಬೇಕು, you need to include the header file stdlib.h. what is this? Standard library header file. ಓಕೆ, ಆ ಎಲ್ಲ ಫಂಕ್ಷನ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ಇದನ್ನ ಏನು ಮಾಡಬೇಕು, ಇನ್ಕ್ಲೂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಮೇನ್ ಫಂಕ್ಷನ್, and as all of you know, that is the dynamic memory allocation function works with the help of pointers itself. Okay, ಪಾಯಿಂಟರ್ ಇಂದನೇ ನಾವು ಡೇಟಾನ ಎಕ್ಸೆಸ್ ಮಾಡ್ತೀವಿ. that's why we need to create pointer. before that I will use two variables n, i. what is n? n ಅಂದ್ರೆ number of items you want to use, okay, or number of blocks you want to allocate. ಇದು ಸ್ಟ್ಯಾಟಿಕ್ ಅಲ್ಲ, ಇದು ಡೈನಾಮಿಕ್. ಸ್ಟ್ಯಾಟಿಕ್ ಇದ್ರೆ ನಾವು ಏನು ಬರೆದು ಬಿಡ್ತಿದ್ವಿ, ಒಂದು ಅರೇ ಕ್ರಿಯೇಟ್ ಮಾಡಿ ಅದರಲ್ಲಿ a(20), a(30) ಅಂತ ಕ್ರಿಯೇಟ್ ಮಾಡ್ತಿದ್ವಿ. ಅಲ್ಲಿ ಫಿಕ್ಸ್ಡ್ ಸೈಜ್ ಹಾಕಿಬಿಡ್ತಿದ್ವಿ. ಇವಾಗ ನಾವು n ವ್ಯಾಲ್ಯೂವನ್ನು ಕೊಡ್ತೀವಿ ವೈಲ್ ರನ್ನಿಂಗ್ ದ ಪ್ರೋಗ್ರಾಮ್ ರನ್ ಮಾಡುವಾಗನೇ n ವ್ಯಾಲ್ಯೂವನ್ನು ಇನ್ಪುಟ್ ಕೊಡ್ತೀವಿ. ಮೀನ್ಸ್ n ವ್ಯಾಲ್ಯೂ ಎಷ್ಟಿದ್ರು ಅಷ್ಟೆಲ್ಲ ಅದು ಬ್ಲಾಕ್ ಆಗಿ ಕ್ರಿಯೇಟ್ ಆಗುತ್ತೆ. n ವ್ಯಾಲ್ಯೂ ನೀವು 2 ಕೊಟ್ಟರೆ 2 ಬ್ಲಾಕ್ಸ್ ಆಫ್ ಮೆಮರಿ ವಿಲ್ ಅಲೋಕೇಟ್. n ವ್ಯಾಲ್ಯೂ 20 ಕೊಟ್ಟರೆ 20 ಬ್ಲಾಕ್ಸ್ ಆಫ್ ಮೆಮರಿ ಅಲೋಕೇಟ್ ಆಗುತ್ತೆ. n ವ್ಯಾಲ್ಯೂ 1000 ಕೊಟ್ಟರೆ 1000 ಬ್ಲಾಕ್ಸ್ ಆಫ್ ಮೆಮರಿ ಅಲೋಕೇಟ್ ಆಗುತ್ತೆ. ಸಿ, ದಿಸ್ ಇಸ್ ದ ವೆರಿ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್. ಸ್ಟ್ಯಾಟಿಕ್ನಲ್ಲಿ ನಾವು ಫಿಕ್ಸ್ ಇಟ್ಕೊಂಡು ಅದರಲ್ಲಿ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋತಿದ್ವಿ. ಇವಾಗ ಡೈನಾಮಿಕ್ಕಲ್ಲಿ ಎಷ್ಟು ಬೇಕಾದಷ್ಟು ನೀವು ಯೂಸ್ ಮಾಡ್ಕೋಬೋದು. ಕಡಿಮೆ ಯೂಸ್ ಮಾಡಿದರೆ ಕಡಿಮೆ ಅಷ್ಟೇ ಅದು ಯೂಸ್ ಆಗುತ್ತೆ, ಹೆಚ್ಚು ಯೂಸ್ ಮಾಡಿಕೊಂಡ್ರೆ ಹೆಚ್ಚಿಗೆ ಯೂಸ್ ಆಗುತ್ತೆ. ಮೀನ್ಸ್ memory will be expanded and reduced based on the requirement. okay, let us create a pointer int star ptr. it is the pointer I have created. Now we need to enter the n value. okay, printf enter n value. ಓಕೆ, ಇದು ಎಕ್ಸಿಕ್ಯೂಷನ್ ಟೈಮಲ್ಲಿ ನಾವು ಏನು ಎಂಟರ್ ಮಾಡ್ತೀವಲ್ಲ n ವ್ಯಾಲ್ಯೂ, ಅವಾಗ ನಂಬರ್ ಆಫ್ ಬ್ಲಾಕ್ಸ್ ಕ್ರಿಯೇಟ್ ಆಗುತ್ತೆ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಡೈನಾಮಿಕ್ ಮೆಮರಿ ಅಲೋಕೇಶನ್. ಅಂದ್ರೆ ಏನು? ರನ್ ಟೈಮ್ ಅಲೋಕೇಶನ್. ಮೆಮರಿ ಈಸ್ ಅಲೋಕೇಟೆಡ್ ಅಟ್ ದಿ ರನ್ ಟೈಮ್, ಕಂಪೈಲ್ ಟೈಮಲ್ಲಿ ಅಲ್ಲ. ಕಂಪೈಲ್ ಟೈಮಲ್ಲಿ ಮೀನ್ಸ್ ಕೋಡಿಂಗ್ ಟೈಮಲ್ಲಿ ನಾವು ಅಲೋಕೇಟ್ ಮಾಡೋದಿಲ್ಲ. ಓಕೆ, ಸ್ಕ್ಯಾನ್ಎಫ್ %n. ನೋಡಿ, ಕೋಡಿಂಗ್ ಟೈಪ್ ಅಲ್ಲಿ ನಾವು ಅಲೋಕೇಟ್ ಮಾಡ್ತಾ ಇಲ್ಲ, ರನ್ ಟೈಮ್ ಅಲ್ಲಿ ಅಲೋಕೇಟ್ ಆಗುತ್ತೆ. ಮೀನ್ಸ್ ಎಕ್ಸಿಕ್ಯೂಷನ್ ಆಗುವಾಗ ನೀವು n ವ್ಯಾಲ್ಯೂ ಹಾಕ್ತಿರಲ್ಲ, ಅದರ ಬೇಸ್ ಮೇಲೆ ಮೆಮರಿ ಅಲೋಕೇಟ್ ಆಗುತ್ತೆ. ಓಕೆ, ನಾವು ವಿ ಟ್ರೈ ಟು ಕ್ರಿಯೇಟ್ ದ ಮೆಮರಿ ಬ್ಲಾಕ್ಸ್ ಆಫ್ ಮೆಮರಿಯನ್ನು ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡೋಣ ವಿತ್ ದ ಹೆಲ್ಪ್ ಆಫ್ CLOC. ಓಕೆ, ಅಂದ್ರೆ ಫಸ್ಟ್ ಏನ್ ಬರೀಬೇಕು, ಸಿಂಟ್ಯಾಕ್ಸ್ ನಲ್ಲಿ ಪಾಯಿಂಟರ್ ವೇರಿಯೇಬಲ್. ನೆಕ್ಸ್ಟ್, which kind of values you want to use, integer, CLOC, and ಇಲ್ಲಿ ಏನಿದೆ ಎರಡು ಪ್ಯಾರಾಮೀಟರ್ ಕೊಡಬೇಕು. ಮೊದಲೇದು n, you have used n, and size of int. ಬಿಕಾಸ್ ನಾವು ಇಂಟೀಜರ್ ವ್ಯಾಲ್ಯೂ ಅನ್ನ ಈ ಬ್ಲಾಕ್ಸ್ ಆಫ್ ಮೆಮರಿಯಲ್ಲಿ ಸ್ಟೋರ್ ಮಾಡ್ಬೇಕಂತ ಮಾಡಿದೀವಿ. ಓಕೆ, ವೆರಿ ಡಿಫರೆನ್ಸ್ ನೋಡಿ, ಬಹಳ ಸಿಂಪಲ್ ಇದೆ. ಮೆಲಾಕ್ ಅಲ್ಲಿ ಒಂದೇ ಆರ್ಗ್ಯುಮೆಂಟ್ ಕೊಡ್ತೀವಿ,
CLOC ಅಲ್ಲಿ 2 ಆರ್ಗ್ಯುಮೆಂಟ್ ಹಾಕ್ತೀವಿ. ದಿಸ್ ಇಸ್ ದ ಓನ್ಲಿ ಡಿಫರೆನ್ಸ್. ಬಟ್ ಇವಾಗ ನಾವು ಏನ್ ಚೆಕ್ ಮಾಡಬೇಕು, ವೆದರ್ ದ ಮೆಮರಿ ಹ್ಯಾಸ್ ಬಿನ್ ಅಲೋಕೇಟೆಡ್ ಆರ್ ನಾಟ್. ಇಫ್ PTR ವ್ಯಾಲ್ಯೂ ನಲ್ ಇದ್ರೆ ಮೆಮರಿ ಅಲೋಕೇಟ್ ಆಗಿಲ್ಲ, ಮೀನ್ಸ್ ಮೆಮರಿ ಈಸ್ ನಾಟ್ ಅವೈಲೇಬಲ್. ಇಲ್ಲ ಅಂದ್ರೆ ಮೆಮರಿ ಅಲೋಕೇಟ್ ಆಗಿರುತ್ತೆ. ಅದನ್ನ ನಾವು ಇವಾಗ ಚೆಕ್ ಮಾಡಬೇಕು. ಇಫ್ PTR is equal to null, which means there is no memory. Printf no space to create, or ನೀವೇನ್ ಬರ್ಕೋರಿ, memory not available. Okay, ಅಂಡ್ ಮೆಮರಿ ಅವೈಲೇಬಲ್ ಇಲ್ಲ ಅಂದ್ರೆ ಮುಂದೆ ಏನ್ ಪ್ರಶ್ನೆನೆ ಬರೋದಿಲ್ಲ, ಮುಂದೆ ಎಕ್ಸಿಕ್ಯೂಷನ್ ಆಗೋದೇ ಇಲ್ಲ. ಇಟ್ ಕಮ್ಸ್ ಔಟ್. ದಟ್ಸ್ ವೈ ರಿಟರ್ನ್ ಯೂಸ್ ಮಾಡಬೇಕು. ಓಕೆ, ಬಟ್ ಇದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ಅದರ ಅರ್ಥ ಏನು, ಮೆಮರಿ ಹ್ಯಾಸ್ ಬಿನ್ ಕ್ರಿಯೇಟೆಡ್. PTR ಯೂಸ್ ಮಾಡಿಕೊಂಡು ನಾವು ಮೆಮರಿ ಕ್ರಿಯೇಟ್ ಮಾಡಿದೀವಿ, ಮೀನ್ಸ್ ಡೈನಾಮಿಕ್ ಅರೇ ಕ್ರಿಯೇಟ್ ಮಾಡಿದೀವಿ ಅಂತ ಅರ್ಥ. ಇವಾಗ ಏನ್ ಮಾಡಬೇಕು, ಆ ಡೈನಾಮಿಕ್ ಅರೇನಲ್ಲಿ ನಾವು ವ್ಯಾಲ್ಯೂ ಹಾಕಬೇಕು. ಓಕೆ, ಯಾವಾಗ PTR ನಲ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ಅದರ ಅರ್ಥ ಏನು, ಮೆಮರಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಆಗಿದ್ರೆ ನಾವೀಗ PTR ಅನ್ನೋ ದಟ್ ಇಸ್ ಡೈನಾಮಿಕ್ ಅರೇನಲ್ಲಿ ಏನ್ ಮಾಡಬೇಕು, ವ್ಯಾಲ್ಯೂ ಅನ್ನ ಹಾಕಬೇಕು. ಓಕೆ, printf ಎಂಟರ್ n ಐಟಮ್ಸ್. ಇವಾಗ n ಐಟಮ್ಸ್ ಎಂಟರ್ ಮಾಡಬೇಕು. How to enter the items? One by one, that is with the help of for loop. I equal to 0, I less than n, I plus plus. And ಇವಾಗ ನಾವು ವ್ಯಾಲ್ಯೂ ಅನ್ನ ಎಂಟರ್ ಮಾಡ್ತೀವಿ. ವಿಚ್ ಕೈಂಡ್ ಆಫ್ ವ್ಯಾಲ್ಯೂಸ್? ಇಂಟೀಜರ್ ವ್ಯಾಲ್ಯೂಸ್. ವೇರ್ ಟು ಎಂಟರ್ ದ ವ್ಯಾಲ್ಯೂಸ್? PTR ಅನ್ನೋ ಡೈನಾಮಿಕ್ ಅರೇನಲ್ಲಿ ನೀವು ವ್ಯಾಲ್ಯೂ ಇವಾಗ ಹಾಕಬೇಕು. ಹೇಗೆ ಬರಿಬಹುದು ನೀವು, $PTR ಆಫ್ I ಅಂತ ಬರಿಬಹುದು, ಇಲ್ಲ PTR ಪ್ಲಸ್ I ಅಂತಾನು ನೀವು ಬರಿಬಹುದು, ಅಥವಾ ಹೀಗೂ ನೀವು ಬರಿಬಹುದು. ದಿಸ್ ಇಸ್ ವಾಟ್ ಡೈನಾಮಿಕ್ ಅರೇ. PTR ಅಂದ್ರೆ ಅರೇ, ಬಟ್ ಇಟ್ ಈಸ್ ಡೈನಾಮಿಕ್. ಓಕೆ, PTR ಆಫ್ I ಅಂದ್ರೆ ಏನು, ಫಸ್ಟ್ ಐಟಮ್ ವಿಲ್ ಬಿ ಸ್ಟೋರ್ಡ್ ಇನ್ PTR ಆಫ್ 0, ನೆಕ್ಸ್ಟ್ PTR ಆಫ್ 1, PTR ಆಫ್ 2, PTR ಆಫ್ 3, ಈ ತರ ಐಟಮ್ಸ್ ಸ್ಟೋರ್ ಆಗ್ತಾ ಹೋಗುತ್ತೆ. ಇವಾಗ ಅದೇ ಐಟಮ್ಸ್ ಅನ್ನ ಪ್ರಿಂಟ್ ಮಾಡೋಕೆ ಟ್ರೈ ಮಾಡೋಣ. printf the items are ಅಗೇನ್ ಐಟಮ್ಸ್ ಪ್ರಿಂಟ್ ಮಾಡುವಾಗ ಏನ್ ಮಾಡಬೇಕು, ಫಾರ್ ಲೂಪ್ ಯೂಸ್ ಮಾಡ್ರಿ. I could 0, I less than n, I plus plus. Now print the items. printf which kind of items you are printing? %d items. %d items. And where are the values? PTR only values store agide. PTR of I. First item is stored in PTR of 0, next item is stored in PTR of 1. ಇದೇ ತರ ಐಟಮ್ ಸ್ಟೋರ್ ಆಗ್ತಾ ಹೋಗಿರುತ್ತೆ. ಓಕೆ, ಅಂಡ್ ಯಾವಾಗ್ಲೂ ನೀವು ಮೆಮರಿ ಅಲೋಕೇಟ್ ಮಾಡಿ ಅದನ್ನ ಯೂಸ್ ಮಾಡಿದ ತಕ್ಷಣ ಏನ್ ಮಾಡಬೇಕು, ಫ್ರೀ ಫಂಕ್ಷನ್ ಯೂಸ್ ಮಾಡಿಕೊಂಡು ಯಾವುದರಿಂದ ಮೆಮರಿ ಕ್ರಿಯೇಟ್ ಆಗಿದೆಯೋ ಅದನ್ನ ಫ್ರೀ ಮಾಡಬೇಕು. PTR ಇಂದ ಮೆಮರಿ ಕ್ರಿಯೇಟ್ ಆಗಿರುತ್ತೆ, ದಟ್ಸ್ ವೈ ಫ್ರೀ ದ ಮೆಮರಿ. ಓಕೆ, ಫ್ರೀ ಫಂಕ್ಷನ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಆಮೇಲೆ ಇವಾಗ ಇಷ್ಟು ತಿಳ್ಕೊಳ್ಳಿ, ನೀವು ಮೆಮರಿ ಅಲೋಕೇಟ್ ಮಾಡಿದ್ರಿ, ಅದನ್ನ ಯೂಸ್ ಮಾಡಿಕೊಂಡ್ರೆ ಯೂಸ್ ಮಾಡಿದಾದ ತಕ್ಷಣ ಅದನ್ನ ಏನ್ ಮಾಡಬೇಕು, ಡಿಅಲೋಕೇಟ್ ಮಾಡಬೇಕು. ದಿಸ್ ಇಸ್ ದ ಗುಡ್ ಪ್ರಾಕ್ಟೀಸ್ ಆಫ್ ಯೂಸಿಂಗ್, ಬಿಕಾಸ್ ಹೀಪ್ ಮೆಮರಿ ಯೂಸ್ ಮಾಡಿಕೊಂಡು ನಾವು ಮೆಮರಿ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಯೂಸ್ ಆದ ತಕ್ಷಣ ನಾವು ಅದನ್ನ ರಿಮೂವ್ ಮಾಡಬೇಕು, ಮೀನ್ಸ್ ಫ್ರೀ ಮಾಡಬೇಕು, ಡಿಲೀಟ್ ಮಾಡಬೇಕು. ಓಕೆ, ಅರ್ಥ ಆಯ್ತಾ? ವೆರಿ ಸಿಂಪಲ್. ಹೌ ಇಟ್ ವರ್ಕ್ಸ್? ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ತೋರಿಸ್ತೀನಿ. n is equal to 2 ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. n is equal to 2 means 2 blocks of integers you want to create, because you have used int. Okay, and each memory allocated memory has its own address.
ಫಾರ್ ಎಕ್ಸಾಂಪಲ್ ಇದು 100 ಇದೆ ಅಂತ ತಿಳ್ಕೊಳ್ಳಿ, ಇದೇನಿರುತ್ತೆ 104 ಬಿಕಾಸ್ ಸೈಜ್ ಆಫ್ ಇಂಟ್ ಈಸ್ 4 ಅಂತ ತಿಳ್ಕೊತೀವಿ. ಓಕೆ, ನಾವು PTR equal to int star CLOC n comma size of int ಅಂತ ಇದು ಎಕ್ಸಿಕ್ಯೂಷನ್ ಆದ ತಕ್ಷಣ ಇಫ್ ಮೆಮರಿ ಅವೈಲೇಬಲ್ ಇದ್ರೆ ಇದು ಈ ತರ ರಿಪ್ರೆಸೆಂಟ್ ಆಗಿ ಕಾಣುತ್ತೆ. ಓಕೆ, ಇವಾಗ ಆ ಐಟಮ್ಸ್ ಅನ್ನ ನಂಬರ್ ಆಫ್ ಐಟಮ್ಸ್ ಅನ್ನ ನಾವು ಈ ಡೈನಾಮಿಕ್ ಅರೇನಲ್ಲಿ ಹಾಕಬೇಕು. ವೇರ್ ಇಸ್ ದ PTR? ನಾವು PTR ಎಲ್ಲಿ ಪಾಯಿಂಟ್ ಆಗಿರುತ್ತೆ ಇವಾಗ? ಬೇಸ್ ಅಡ್ರೆಸ್ ನಲ್ಲಿ ಪಾಯಿಂಟ್ ಆಗಿರುತ್ತೆ. ಓಕೆ, ಬೇಸ್ ಅಡ್ರೆಸ್ ಮೀನ್ಸ್ PTR ಆಫ್ 0. ದಿಸ್ ಇಸ್ 0th ಪೊಸಿಷನ್, ದಿಸ್ ಇಸ್ ಫಸ್ಟ್ ಪೊಸಿಷನ್ ಅಂತ ತಿಳ್ಕೊಳ್ಳಿ. ಓಕೆ, ಅಂಡ್ ಫಸ್ಟ್ ಐಟಮ್ ಎಲ್ಲಿ ಸ್ಟೋರ್ ಆಗುತ್ತೆ? I equal to 0, 0 less than 2 is true. First item is stored in PTR of 0. Is it PTR? Yes, PTR of 0 ನಲ್ಲಿ ನಾವು ಒಂದು ಐಟಮ್ ಸ್ಟೋರ್ ಮಾಡ್ತೀವಿ. ಮತ್ತೆ I plus plus, I is equal to 1, 1 less than 2 is true. Next item is stored in PTR of 1. ಕೀಬೋರ್ಡ್ ಇಂದ ನಾನು 7 ಅಂತ ಇನ್ಪುಟ್ ಕೊಟ್ರೆ ಅದು ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಇದೇ ತರ ಇವು ಎರಡು ಐಟಮ್ಸ್ ನಾವು ಪ್ರಿಂಟ್ ಮಾಡ್ತೀವಿ. ವೆರಿ ಸಿಂಪಲ್. ಇದಾದ ತಕ್ಷಣ ಪಾಯಿಂಟರ್ ವಿಲ್ ಗೆಟ್ ಫ್ರೀ ಆಗಿಬಿಡುತ್ತೆ. ಅವಾಗ ಮೆಮರಿ ಡಿಅಲೋಕೇಟ್ ಆಗಿರುತ್ತೆ. ಮೀನ್ಸ್ ಇದೇ ಮೆಮರಿಯನ್ನ ಬೇರೆಯವರು ಮೀನ್ಸ್ ಬೇರೆ ಯಾವುದೋ ಕೆಲಸಕ್ಕೋಸ್ಕರ ಮತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ವೆರಿ ಸಿಂಪಲ್. ಇದೇ ತರ ಸೇಮ್ ಮೆಲಾಕ್ ಫಂಕ್ಷನ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಓನ್ಲಿ ಒನ್ ಡಿಫರೆನ್ಸ್ ಇಸ್ ದಿಸ್. ವಾಟ್ ಈಸ್ ದಿಸ್? CLOC has 2 arguments but malloc has only 1 argument. ಬಟ್ malloc ಕೋಡಿಂಗ್ ನಲ್ಲಿ ನಾನು ಇಲ್ಲಿ PTR plus I ಅಂತ ತಗೊಂಡಿದ್ದೀನಿ. ಬಟ್ ಅದನ್ನ ಈ ತರನು ನೀವು ಬರೀಬಹುದು. ಓಕೆ, ಬೋತ್ ಆರ್ ಸೇಮ್. ಇಟ್ ಈಸ್ ಜಸ್ಟ್ ದಿ ಅರೇ ಬಟ್ ಇಟ್ ಈಸ್ ಡೈನಾಮಿಕ್ ಅರೇ. ಇದು ಕೂಡ ಅರೇನೆ ಬಟ್ ಇದು ಡೈನಾಮಿಕ್ ಅರೇ, ಸ್ಟ್ಯಾಟಿಕ್ ಅರೇ ಅಲ್ಲ. ಇಲ್ಲಿ ಡೈನಾಮಿಕ್ ಅರೇ ಕ್ರಿಯೇಟ್ ಆಗಿರೋದು ಯಾವುದು? PTR. ಓಕೆ, ಅರ್ಥ ಆಯ್ತಾ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.